ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 25ನೇ ಕಂತು ಈ ಕ್ಷಣದ ಅಪ್ಡೇಟ್ ಏನಿದೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಗೃಹಲಕ್ಷ್ಮಿ 25ನೇ ಕಂತು ಬಿಡುಗಡೆ ಆರಂಭ ಆಗಿದೆ ಅಂತ ಒಂದಿಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಬಿಡುಗಡೆ ನಾಳೆನಿಂದ ಆಗುತ್ತೆ, ನಾಡ್ದಿಂದ ಆಗುತ್ತೆ, ಇನ್ನೊಂದು ವಾರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಮತ್ತೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬರೋದೇ ಇಲ್ಲ ಅಂತ ಒಂದಿಷ್ಟು ಜನ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅಥವಾ ಇನ್ನೊಂದಿಷ್ಟು ಜನ ಬಿಡುಗಡೆ ನಾಳಿನಿಂದ ನಾಡ್ದಿಂದ ಆಗುತ್ತೆ ಅಂತ ಹೇಳಿ ಸಹ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಎಸ್ಐಆರ್ ಬಗ್ಗೆ ಏನಿದು ಎಸ್ಐಆರ್ ಅಂತ ಹೇಳಿ ಅದರ ಬಗ್ಗೆನೂ ಸಹ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಈ ಮೂರು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಈಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಬರಲ್ಲ ಅಂತ ಹೇಳಿ ಯಾರೆಲ್ಲ ಹೇಳ್ತಾ ಇದ್ದೀರಾ ಅದು ಖಂಡಿತವಾಗ್ಲೂ ನೀವು ಈ ವಿಡಿಯೋನ ನೋಡದೆ ನಿಮಗೆ ಗೊತ್ತಾಗುತ್ತೆ. ಪ್ರಮುಖವಾಗಿ ನಾನು 3 ಪಾಯಿಂಟ್ಗಳನ್ನ ಡಿವೈಡ್ ಮಾಡಿ ನಿಮಗೆ ಬಂದೇ ಬರುತ್ತೆ ಹಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಈಗ ಆಲ್ರೆಡಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಈಗ ಡಿಲೇ ಆಗಿರೋದು, ಬಿಡುಗಡೆ ಮಾಡಿಲ್ಲ ಅಂತ ಹೇಳಿರೋದು, ವಿರೋಧ ಪಕ್ಷದವರು ನಿರಂತರವಾಗಿ 5,000 ಕೋಟಿ ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ, 5,000 ಕೋಟಿ ಹಣ ಎಲ್ಲೋಯ್ತು ಅಂತ ಹೇಳಿ ವಿರೋಧ ಪಕ್ಷದವರು ಅಂದ್ರೆ ಬಿಜೆಪಿ ಮುಖಂಡರುಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದನೇದು, ಅದರಿಂದನೂ ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರೇ ಸ್ವತಃ ಇದ್ರ ಬಗ್ಗೆ ಒಪ್ಕೊಂಡಿದ್ದಾರೆ. ಹೌದು, ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡಿಲ್ಲ ನಾವು, ಅದೇನೋ ಪ್ರಾಬ್ಲಮ್ ಆಗಿ ಅದೇ ನಮ್ಮಿಂದ ತಪ್ಪಾಗಿದೆ, ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಸುಮ್ಮನೆ ಯಾವ್ದೋ ಒಂದು 2 ಕಂತು ಹಾಕ್ಬಿಟ್ಟು ಅಲ್ಲಿಗೆ ನಿಲ್ಸಿದ್ರೆ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳ್ಬೋದಿತ್ತು. ಇಲ್ಲಿವರೆಗೂ ಸಹ ಸುಮಾರು 48,000 ಅಂದ್ರೆ 24 ಕಂತುಗಳನ್ನ ಪ್ರತಿ ಮಹಿಳೆಯರಿಗೆ 48,000 ರೂಪಾಯಿಯನ್ನ ಕೊಡ್ತಾ ಬಂದಿರೋದ್ರಿಂದ ಖಂಡಿತವಾಗ್ಲೂ ಆ ಫೆಬ್ರವರಿ ಮಾರ್ಚ್ ತಿಂಗಳ 2 ಕಂತನ್ನಂತೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ನಿಮಗೆ ಶೀಘ್ರದಲ್ಲೇ ಆ ಫೆಬ್ರವರಿ ಮಾರ್ಚ್ ಅಂದ್ರೆ ಶೀಘ್ರದಲ್ಲೇ ಅಂದ್ರೆ ನಿಮ್ಗೆ ನಾಳೆ ನಾಡದೆ ಬಂದ್ಬಿಡಲ್ಲ, ಒಂದಿಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ. ಅದರ 25ನೇ ಕಂತು ಆಸುಪಾಸಲ್ಲಿ ನಿಮ್ಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಫೆಬ್ರವರಿ ಮಾರ್ಚ್ 4,000 ಒಟ್ಟಿಗೆ ಜಮಾ ಆಗದೆ ಇದ್ರು ಅಟ್ಲೀಸ್ಟ್ ಅದನ್ನು ಸರ್ಕಾರದ ಕಡೆಯಿಂದ ಕ್ಲಾರಿಟಿ ಸಿಗುತ್ತೆ ಯಾವ ಕಂತನ್ನ ಬಿಡುಗಡೆ ಮಾಡಿದೀವಿ ಅಂತ ಹೇಳಿ. 1 ತಿಂಗಳನ್ನ ಫಸ್ಟ್ ಬಿಡುಗಡೆ ಮಾಡಿ ಆಮೇಲೆ ಮಾರ್ಚ್ ತಿಂಗಳ ಹಣವನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ, ಓಕೆನಾ. ಹಾಗಾಗಿ ಈ 3 ಪಾಯಿಂಟ್ಗಳಿಂದ ನಾನು ಪಕ್ಕಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 4,000 ರೂಪಾಯಿ ಪ್ರತಿ ಮಹಿಳೆಯರಿಗೂ ಬಂದೇ ಬರುತ್ತೆ. ಬಟ್ ಯಾವಾಗ ಬರುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಈಗ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಳೆದ ವಾರ ಹೇಳಿದ್ರು, ನಾವು ಆರ್ಥಿಕ ಇಲಾಖೆಗೆ ಇದ್ರ ಬಗ್ಗೆ ನಾವು ರಿಮೈಂಡ್ ಮಾಡ್ತಾ ಇದೀವಿ, ಅವರು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಕಾದ್ ನೋಡೋಣ, ಓಕೆನಾ. ಇನ್ನ 25ನೇ ಕಂತು ಸಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಹೊಸ ವಿಚಾರಗಳು ಸಿಗುತ್ತಾ, ಏನಾದ್ರೂ ಸರ್ಕಾರದಿಂದ ಅಪ್ಡೇಟ್ ಸಿಗುತ್ತಾ ಅಂತ ಹೇಳಿ ಕಾಯ್ತಾನೆ. 5ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಂತಿದ್ದಾರೆ. ಈಗಿರುವಂತ ಅಪ್ಡೇಟ್ ಪ್ರಕಾರ ಪ್ರತಿ ತಿಂಗಳು ಹಣ ಬಿಡುಗಡೆ ಅಂದ್ರೆ 24ನೇ ಕಂತು, 23ನೇ ಕಂತು, 22ನೇ ಕಂತು ಪ್ರತಿ ತಿಂಗಳು ಹಣ ಬಿಡುಗಡೆ ಆಗೋದಕ್ಕಿಂತ ಮೊದಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ, ಇಷ್ಟು ಹಣ ಬೇಕಾಗುತ್ತೆ ಅಂತ ಹೇಳಿ ಆರ್ಥಿಕ ಇಲಾಖೆಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಆ ಒಂದು ಇಷ್ಟು ಜನರಿಗೆ ಕೊಡಬಹುದು ಅನ್ನೋದನ್ನ ಅನುಮೋದನೆ ಅಪ್ರೂವ್ ಮಾಡಿದ್ದಾರೆ. ಬಟ್ ಆದ್ರೆ ಇನ್ನೂ ಕೂಡ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣಕಾಸು ವರ್ಗಾವಣೆ ಆಗಿಲ್ಲ. ಏನು ಪ್ರತಿ 2,000 ರಿಂದ 2,500 ಕೋಟಿ ಹಣ ಪ್ರತಿ ಕಂತಿಗೂ ಸಹ ವರ್ಗಾವಣೆ ಆಗಬೇಕು. ಆ ವರ್ಗಾವಣೆ ಆದ ನಂತರ ತಕ್ಷಣವೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಆರ್ಥಿಕ ಇಲಾಖೆ ಈಗ ಅನುಮೋದನೆ ಮಾಡಿದೆ, ಹಣ ಇನ್ನೂ ಕೂಡ ವರ್ಗಾವಣೆ ಮಾಡಿಲ್ಲ. ಆದಷ್ಟು ಬೇಗ ಹಣ ವರ್ಗಾವಣೆ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ಈ ವಿಡಿಯೋದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಓಕೆನಾ. ಇನ್ನ ಎಸ್ಐಆರ್ ಬಗ್ಗೆ ಮಾಹಿತಿ ಹೇಳಿ ಅಂತ ಹೇಳಿ ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾ ಇತ್ತು. ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಈಗೇನು 2002ರಲ್ಲಿ ನಡೆದಿತ್ತು, ಈಗ ಸಾಕಷ್ಟು ಈಗ ದೇಶದಾದ್ಯಂತ ಏನು ವೋಟ್ ಹಾಕುವಂತ ಪ್ರತಿ ವೋಟರ್ ನಿಮ್ಮ ಹತ್ರ ವೋಟರ್ ಐಡಿ ಇದೆ ಅಂದ್ರೆ ಲಿಸ್ಟ್ ಅಲ್ಲೂ ಸಹ ನಿಮ್ಮ ಹೆಸರು ಇರಬೇಕು, ಓಕೆನಾ. ಅದನ್ನ ನಿಮಗೆ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಸಮಗ್ರ ವಿಶೇಷ ಪರಿಷ್ಕರಣೆ ವೋಟರ್ ಐಡಿಗಳಲ್ಲಿ ಅಂದ್ರೆ ಈಗ ವೋಟರ್ಸ್ ಗಳನ್ನ ಯಾರ್ಯಾರು ಕರೆಕ್ಟ್ ಆಗಿದ್ದಾರಾ, ತೀರೋದರ್ ಎಷ್ಟು ಜನ, ಏನು ಪ್ರತಿ 5 ವರ್ಷಕ್ಕೊಮ್ಮೆ ನೀವು MP ಎಲೆಕ್ಷನ್ MLA ಎಲೆಕ್ಷನ್ ವೋಟ್ ಮಾಡ್ತಿರಲ್ವಾ, ಅದರಲ್ಲಿ ಪರಿಷ್ಕರಣೆ ಆಗಿಲ್ಲ. ಅದರಲ್ಲಿ ಸ್ಪೆಷಲ್ ಆಗಿ ಪರಿಷ್ಕರಣೆ ಆಗಬೇಕು. ಮನೆ
ಬಾಗಿಲಿಗೂ ಸಹ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ತೀರೋಗಿದ್ದಾರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಬೇರೆ ಕಡೆ ಇದ್ದಾರೆ, ವಾಸವಾಗಿದ್ದಾರೆ ಅಂತ ಹೇಳಿ ಪರಿಷ್ಕರಣೆಯನ್ನ ಮಾಡ್ತಾರೆ. ಅದಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಈಗ ಆಲ್ರೆಡಿ ಇದು ಬಿಹಾರದಲ್ಲಿ ಆಗ್ಬಿಟ್ಟು ಕೋಟ್ಯಾಂತರ ಜನರು, ಬಿಹಾರ ಮತ್ತು ಕೆಲವೊಂದು ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಆಗಿದೆ, ಕೋಟ್ಯಾಂತರ ಜನರು ವೋಟರ್ ಐಡಿ ಇಲ್ಲದೆ ತಮ್ಮ ಹಕ್ಕನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಫೇಕ್ ಆಗಿ ಮಾಡ್ತಾ ಇದ್ದಾರೆ. ಯಾರೋ ತೀರೋಗಿದ್ದಾರೆ ಅಂದ್ರೆ ಅವ್ರ ಬದಲಾಗಿ ಯಾರೋ ಬೇರೆಯವ್ರು ವೋಟ್ ಹಾಕೋದು, ಈ ರೀತಿ ಆಗೋದನ್ನ ತಡೆಯೋದಕ್ಕೋಸ್ಕರ ಕಮಿಷನ್ ಕಡೆಯಿಂದ ಇದನ್ನ ನಡೆಸಲಿಕ್ಕೆ ಹೊರಟಿದೆ. ಕರ್ನಾಟಕದಲ್ಲೂ ಕೂಡ ಆಗುವಂತ ಸಾಧ್ಯತೆ ಇದೆ. ನಮ್ಮ ಎಲ್ಲಾ ರಾಜ್ಯಗಳಲ್ಲೂ ಸಹ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಕೊಡುವಂತ ಕೆಲಸ, ಡೀಟೇಲ್ ಇನ್ಫಾರ್ಮೇಶನ್ ಕೊಡುವಂತ ಕೆಲಸ ಮಾಡ್ತೀನಿ. ಈಗ ಓವರ್ ಆಲ್ ಹೇಳಬೇಕು ಅಂದ್ರೆ ಏನು ಎಲೆಕ್ಷನ್ ನೀವು ವೋಟ್ ಹಾಕ್ತೀರಾ ಆ ಪಟ್ಟಿಯ ವಿಸ್ತೃತವಾದ ಪರಿಷ್ಕರಣೆ ನಡೆಯುತ್ತೆ. ಮನೆ ಮನೆ ಬಾಗಿಲಿಗೆ ಹೋಗಿ ವೆರಿಫಿಕೇಶನ್ ಮಾಡ್ತಾರೆ. ಹಾಗಾಗಿ ನಿಮ್ಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದೆ, ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದೆ ಅಂದ್ರೆ ಅದೇ ರೀತಿ ಹೆಸರು ಮತ್ತೆ ಎಲ್ಲವೂ ಕೂಡ ನಿಮ್ಮ ವೋಟರ್ ಐಡಿಯಲ್ಲೂ ಕೂಡ ಎಲ್ಲವೂ ರೆಡಿ ಮಾಡಿ ಇಟ್ಕೊಳ್ಳಿ. ದಾಖಲಾತಿಗಳನ್ನ ನೀವು ಅವರಿಗೆ ತೋರಿಸಬೇಕಾಗತ್ತೆ. ಓಕೆನಾ? ಹಾಗಾಗಿ ಇದ್ರ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ ಇನ್ಫಾರ್ಮೇಶನ್, ಈಗ ಮದುವೆ ಆಗಿರುತ್ತೆ ಅಂದ್ರೆ ತಂದೆ ತಾಯಿ ಮನೇಲಿ ವೋಟ್ ಹಾಕ್ತಾ ಇರ್ತಾರೆ, ಮದುವೆ ಆಗಿರುತ್ತೆ, ಗಂಡನ ಮನೆಗೆ ಬಂದಿರ್ತೀರಾ, ನೀವು ಅಲ್ಲಿಗೆ ಆ ಫ್ಯಾಮಿಲಿಗೆ ಇದನ್ನ ಲಿಂಕ್ ಮಾಡಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಡೀಟೇಲ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೇನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಎಲ್ಲರೂ ಕೂಡ ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ? ಈಗ ಪ್ರತಿ ವಿಡಿಯೋದಲ್ಲೂ ಸಹ ನಾವು ಅನ್ನಭಾಗ್ಯ ಯೋಜನೆಯ ಬಾಕಿ ಕಂತುಗಳ ಬಗ್ಗೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇದ್ದೇವೆ. ನಮ್ಮ ವಿಡಿಯೋ ಆಹಾರ ಇಲಾಖೆಯ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರಿಗೆ ರೀಚ್ ಆಗೋ ರೀತಿ ಎಲ್ಲರೂ ಕೂಡ ಶೇರ್ ಮಾಡಿ, ಆದಷ್ಟು ವಿಡಿಯೋ ಎಲ್ಲರೂ ಲೈಕ್ ಮಾಡಿ. ಯಾಕೆಂದ್ರೆ ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳ ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ನಾವು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿ ನಿಮ್ಮ ಪರವಾಗಿ ಧ್ವನಿ ಎತ್ತಾನೆ ಇರ್ತೀವಿ. ಡಿಸೆಂಬರ್ ವರೆಗೂ ಹಣ ಬಿಡುಗಡೆ ಆಗಿದೆ. ಆಹಾರ ವೆಬ್ಸೈಟ್ ಅಲ್ಲಿ DBT ಸ್ಟೇಟಸ್ ಚೆಕ್ ಮಾಡಿದಾಗ್ಲೂ ಅಲ್ಲಿ ಜನವರಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಓಕೆನಾ? ಹಾಗಾಗಿ ಆ ಒಂದು ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಏನು ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮಾರ್ಚ್ ತಿಂಗಳ ಬಗ್ಗೆ ಹೇಗೆ ಧ್ವನಿ ಎತ್ತಿ ಅದರ ಬಗ್ಗೆ ಯಾವಾಗ ರೀಚ್ ಆಯಿತು, ಸರ್ಕಾರ ಕೂಡ ಒಪ್ಕೊಂಡಿದೆ, ಈಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ, ಇದೇ ರೀತಿ ಅನ್ನಭಾಗ್ಯ ಯೋಜನೆಯ ಬಾಕಿ ಕಂತು ಕೆಲವೊಂದಿಷ್ಟು ಜನರಿಗೆ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ, ಕೆಲವೊಂದಿಷ್ಟು ಜನರಿಗೆ ನವೆಂಬರ್ ತಿಂಗಳ ಹಣ ಬಂದಿಲ್ಲ. ಸಾರ್ವತ್ರಿಕವಾಗಿ ಜನವರಿ ತಿಂಗಳ ಹಣ ಬಿಡುಗಡೆನೆ ಆಗಿಲ್ಲ ಅಂತ ಹೇಳ್ಬೋದು. ನಿರಂತರವಾಗಿ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿ ಕೊಡ್ತಾನೆ ಇದೀವಿ, ಸರ್ಕಾರಕ್ಕೆ ಒತ್ತಾಯನ ಹಾಕ್ತಾನೆ ಇದೀವಿ. ಓಕೆನಾ? ಲೋನ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ. ಇನ್ನ 8 ರಿಂದ 10 ದಿನದಲ್ಲಿ ಒಂದು ಪಕ್ಕ ಕ್ಲಾರಿಟಿ ಸಿಗುತ್ತೆ. ಈಗ 6 ತಿಂಗಳು ಸಮಯಾವಕಾಶ ಬೇಕಾಗುತ್ತೆ. ಪ್ರತಿ ತಿಂಗಳು 200 ರೂಪಾಯಿ ಕಟ್ಕೊಂತ ಹೋಗ್ಬೇಕಾಗತ್ತೆ. ಅದಾದ ನಂತರ ನೀವು ಲೋನ್ಗೆ ಅರ್ಜಿಯನ್ನ ಹಾಕಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಏನಾದರೂ ಬಂದ್ರೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.